ಆಗ ಟೆಮುಜಿನ್ ಒಂದು ಬಾಣವನ್ನು ತಗೊಂಡು ಒಬ್ಬ ಶತ್ರುವನ್ನು ಸಾಯಿಸ್ತಾನೆ. ಇದ್ದಕ್ಕಿದ್ದ ಹಾಗೆ ಎಲ್ಲಿಂದಲೋ ಬಂದ ಒಂದು ಬಾಣ ಟೆಮುಜಿನ್ನ ಬೆನ್ನಿಗೆ ನಾಟುತ್ತೆ. ಅವನು ಹಾಗೆ ತನ್ನ ಕುದುರೆ ಮೇಲೆ ಬೀಳ್ತಾನೆ. ಆ ಕುದುರೆ ನಿಧಾನವಾಗಿ ಓಡಿ ಅದು ಒನೋನ್ ನದಿಯಲ್ಲಿ ಇಳಿದು ಬಿಡುತ್ತೆ. ಹಿಂದೆ ಹೋಗ್ತಾ ಇದ್ದಂಥ ಬೋಟೆ ಅವಸರವಾಗಿ ಅಲ್ಲಿ ಹೋಗ್ತಾಳೆ. ಹೀಗೆ ಬಿಟ್ಟರೆ ಶತ್ರುಗಳು ಬಂದು ಇವನ್ನ ಸಾಯಿಸ್ತಾರಂತ ಅವಳಿಗೆ ಗೊತ್ತಾಗಿದ್ದ ತಕ್ಷಣ ಆ ಕುದುರೆ ಹಿಂಬದಿ ಒಂದು ಹೊಡಿತಾಳೆ. ಹೊಡೆದ್ಬಿಟ್ಟು ಮನೆ ಕರ್ಕೊಂಡು ಹೋಗುವಂಥ ಜೋರಾಗಿ ಕಿರ್ಚ್ಕೊಳ್ತಾಳೆ. ಹೇಳ್ತಾ ಇರಬೇಕಾದ್ರೆ ಈ ಮೆಕ್ಕಿದ ಜನಾಂಗದವರೊಬ್ಬರು ಹಗ್ಗನ ಸುತ್ತಿ ಅವಳ ಬೋಟೆಯ ಕುತ್ತಿಗೆಗೆ ಹಾಕ್ತಾಳೆ. ಅವಳು ಕೆಳಗಡೆ ಬೀಳ್ತಾಳೆ. ಈ ಕಡೆ ಟೆಮುಜಿನ್ನ ಕುದುರೆ ಅವನನ್ನು ತನ್ನ ಬಿಡಾರಕ್ಕೆ ಕರ್ಕೊಂಡು ಬಂದುಬಿಡುತ್ತೆ. ನೋಡ್ತಾರೆ ಹೌಲೂನ್ ಮತ್ತು ಇತರ ಸಹೋದರರು. ತುಂಬ ಬೇಸರ ಆಗುತ್ತೆ. ಟೆಮುಜಿನ್ನ ಕೆಳಗಡೆ ಇಳಿಸಿ ಆ ಬಾಣವನ್ನು ತೆಗೆದು ಅವನಿಗೆ ಚಿಕಿತ್ಸೆ ಮಾಡ್ತಾರೆ. ತುಂಬ ಸಮಯದ ನಂತರ ಟೆಮುಜಿನ್ಗೆ ಮತ್ತೆ ಜ್ಞಾನ ಬರುತ್ತೆ. ಅವನಿಗೆ ತುಂಬ ಬೇಸರ ಆಗುತ್ತೆ. ಅನ್ಯಾಯವಾಗಿ ತನ್ನ ಮಡದಿಯನ್ನು ಕಳ್ಕೊಂಡ್ಬಿಟ್ನಲ್ಲ, ಏನು ಮಾಡೋದು ಈಗ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವನು ಸರಿಯಾಗೋದಕ್ಕೆ ಸುಮಾರು 1 ವಾರ ಆಗುತ್ತೆ. ಹೀಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ತುಂಬ ಬೇಸರ ಆಗ್ತಾ ಇರುತ್ತೆ. ಯಾರ ಹತ್ರ ಹೋಗಿ ಸಹಾಯ ಕೇಳೋದು, ಹೇಗೆ ಅವಳನ್ನ ಬಿಡಿಸ್ಕೊಂಬರೋದು, ಅವಳನ್ನ ಬಿಡಿಸ್ಕೊಂಬರೋದಾ ಬೇಡವಾ, ನನ್ನ ಹೆಂಡತಿನ ಕಳ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಸಹಾಯ ಮಾಡಿ ಅಂತ ನಾನು ಯಾರ ಹತ್ರ ಹೋಗಿ ಕೇಳೋದು, ಇದು ಎಂತಹ ಅವಮಾನ ಅಂತ ತುಂಬ ಕೊರಗ್ತಾ ಇರ್ತಾನೆ. ಟೆಮುಜಿನ್ ಹೀಗೆ ಯೋಚನೆ ಮಾಡ್ತಾ ಕುಳಿತಿದ್ದಾನೆ. ಮುಂದೆ ನೋಡ್ತಾನೆ ಬುರ್ಖಾನ್ ಖಲ್ದೂನ್ ಪರ್ವತ. ಅದು ಈ ಕೆಂಟಿ ಪರ್ವತ ಶ್ರೇಣಿಯಲ್ಲಿರುವಂತಹ ಒಂದು ಪರ್ವತ. ಮಂಗೋಲಿಯನ್ನರು ನಿಸರ್ಗವನ್ನು ಪೂಜಿಸ್ತಾ ಇರ್ತಾರೆ. ಆಕಾಶವೇ ಅವರ ಮೊದಲ ದೇವರು. ಆಕಾಶ, ಭೂಮಿ, ಈ ಭೂಮಿಯಲ್ಲಿರುವ ನದಿಗಳೇ ಈ ಭೂಮಿಯ ಜೀವ ಅಂತ ಅವರ ಒಂದು ನಂಬಿಕೆ. ಹೇಗೆ ನಮ್ಮ ದೇಹದಲ್ಲಿ ರಕ್ತಗಳು ಹರಿತಾ ಇದೆಯೋ ಅದೇ ರೀತಿ ಈ ನದಿಗಳು ಭೂಮಿಯ ಒಂದು ಜೀವ ಅಂತ ಅವರ ನಂಬಿಕೆ. ಟೆಮುಜಿನ್ ಹೀಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನಿಗನ್ಸುತ್ತೆ, ತಾನು ಬೋಟೆಯೊಂದಿಗೆ ಇದ್ದಾಗ ಮೆರ್ಕಿಟ್ಗಳು ತನ್ನನ್ನು ಕೊಲ್ಲಲು ಪ್ರಯತ್ನ ಮಾಡಿದ್ದು, ಆಗ ತಾನು ಬುರ್ಖಾನ್ ಖಲ್ದೂನ್ ಪರ್ವತದಲ್ಲಿ ಇದ್ದದ್ದು, ಆ ಬೆಟ್ಟನೇ ತನ್ನನ್ನು ಕಾಪಾಡ್ತು ಅಂತ ಅವನಿಗನ್ಸುತ್ತೆ. ಅವನು ಆ ಬೆಟ್ಟವನ್ನು ನೋಡ್ತಾ ಇರ್ತಾನೆ. ನಂತರ ತನ್ನ ಸೊಂಟದ ಪಟ್ಟಿಯನ್ನು ತೆಗಿತಾನೆ. ಮಂಗೋಲಿಯರ ಒಂದು ನಂಬಿಕೆ ಏನಂದರೆ, ತಮ್ಮ ದೇಹದ ಶಕ್ತಿಯೆಲ್ಲ ತಮ್ಮ ಸೊಂಟದ ಪಟ್ಟಿಯಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಅವರ ಒಂದು ನಂಬಿಕೆ. ಆ ಸೊಂಟದ ಪಟ್ಟಿಯನ್ನು ತೆಗೆದು ಟೆಮುಜಿನ್ ತನ್ನ ಕತ್ತಲದನ್ನು ಹಾಕ್ಕೊಳ್ತಾನೆ. ಅಂದರೆ ಈ ದೇವರ ಶಕ್ತಿಯ ಮುಂದೆ ಮನುಷ್ಯ ಶಕ್ತಿ ಏನೂ ಇಲ್ಲ ಅಂತ. ತನ್ನ ಹಣೆ ಭೂಮಿಗೆ ತಾಗುವಂತೆ 9 ಬಾರಿ ಆ ಬೆಟ್ಟಕ್ಕೆ ನಮಸ್ಕಾರ ಮಾಡ್ತಾನೆ. ನಂತರ ಸೂರ್ಯನಿಗೂ ನಮಸ್ಕಾರ ಮಾಡ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಅವನಿಗೆ ಸ್ವಲ್ಪ ಒಂದು ಚೈತನ್ಯ ಬರುತ್ತೆ. ಅವನು ಹೀಗೆ ಯೋಚನೆ ಮಾಡ್ತಾ ಇರ್ತಾನೆ. ಸುಮಾರು ಒಂದು 3 ದಿನ ಅವನು ಅದೇ ಜಾಗದಲ್ಲಿ ಕಳೀತಾನೆ. ಹೀಗೆ ದಿನಗಳು ಉರುಳ್ತಾ ಇದೆ. ಒಂದಿನ ಕಾಸರ್ ಬಂದು ಟೆಮುಜಿನ್ ಹತ್ರ